ಪ್ರಶಾಂತ್, ಅತಂತ್ರ ಸಂಸತ್ತಿನ ಸೂಚನೆ ಸಿಗ್ತಾ ಇದೆಯಾ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಆದರೆ ಇದೇ ನಂಬರ್ಸ್ ಮುಂದುವರೆದ್ರೆ ಇನ್ನೊಮ್ಮೆ ಸಮ್ಮಿಶ್ರ ಸರ್ಕಾರದ ಯುಗ ಆರಂಭ ಆಗ್ಬೋದು. ದಟ್ಸ್ ವಾಟ್ ಸಮ್ಮಿಶ್ರ ಸರ್ಕಾರ, ಅತಂತ್ರ ಸಂಸತ್. ಅಂದರೆ ನೋಡಿ, ಈಗ NDA ಎಷ್ಟು ಕುಸಿಯತ್ತೆ, ಇನ್ನೂ ಅನೇಕ ರೌಂಡ್ಗಳು ಬಾಕಿ ಇವೆ. Yes. ವೆರಿ ಇನಿಷಿಯಲ್ ಟ್ರೆಂಡ್. ಆದರೆ ಎಕ್ಸಿಟ್ ಪೋಲ್ಸ್ಗಳು ಅಂದುಕೊಂಡಿದ್ದಕ್ಕಿಂತ ತುಂಬ ವ್ಯತಿರಿಕ್ತ ಅಂದರೆ INDIA ಒಕ್ಕೂಟ ಎಕ್ಸಿಟ್ ಪೋಲ್ಸ್ ಹೇಳಿದ್ದಕ್ಕಿಂತ +50ಯಲ್ಲಿವೆ. ಎಸ್ ಅದೇ ರೀತಿ -50ಯಲ್ಲಿ NDA ಇದೆ. ನಾವು ರಾಜ್ಯವಾರು ನೋಡ್ಬೇಕು, ರಾಜ್ಯವಾರು ಏನು ಬ್ರೇಕಪ್ ಇದೆ ಅಂತಕ್ಕಂಥದ್ದು. ರಾಜ್ಯವಾರು ಬ್ರೇಕಪ್ ನಾನು ಇನ್ನೊಂದು ಸೋರ್ಸ್ ಮೂಲಕ ತೆಗೆದುಕೊಳ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಲೀಡಿಂಗ್ ಅಲ್ಲಿ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಲೀಡಿಂಗ್ ಅಲ್ಲಿ. ವೆಸ್ಟ್ ಬೆಂಗಾಲ್ ತುಂಬಾ ಸ್ಲೋ ತೋರಿಸ್ತಾ ಇದ್ದಾರೆ ಇವರು. ವೆಸ್ಟ್ ಬೆಂಗಾಲ್ 42ರ ಪೈಕಿ ಬರೀ 6ರ ಲೀಡಿಂಗ್ ತೋರಿಸ್ತಾ ಇದ್ದಾರೆ. ಸೆನ್ಸೆಕ್ಸ್ನಲ್ಲಿ ಭಾರಿ ಕುಸಿತ. ಎರಡು 2014 ಮತ್ತು 19ರಲ್ಲಿ ನಾವೇನು BJPಯ 2 ಲಕ್ಷ 3 ಲಕ್ಷ ಮತಗಳ ಅಂತರದ ಗೆಲುವನ್ನು ಕಾಣ್ತಾ ಇದ್ವಿ. ಒಮ್ಮೆ ಮುನ್ನಡೆ ಕಾಯ್ದುಕೊಳ್ತಾ ಇರತಕ್ಕಂಥ BJPಯ ಅಭ್ಯರ್ಥಿಗಳು ಸತತ ಫಲಿತಾಂಶ ಬರುವವರೆಗೂ ಕೂಡ ಮುನ್ನಡೆ ಕಾಯ್ದುಕೊಳ್ತಾ ಇದ್ರು. ಆದರೆ ಈ ಬಾರಿ ಹಾಗಾಗ್ತಾ ಇಲ್ಲ. ಹಾವು ಏಣಿ ಆಟ ಇಡೀ ದೇಶದಲ್ಲಿ ಮುಂದುವರೆದಿದೆ. INDIA ಒಕ್ಕೂಟ 295 NDA, 209 ಕಾಂಗ್ರೆಸ್. ಉತ್ತರ ಪ್ರದೇಶದಲ್ಲೂ ಕೂಡ NDA 45ರಲ್ಲಿ ಮುಂದಿದ್ರೆ 35ರಲ್ಲಿ ಇಂಡಿಯಾ ಒಕ್ಕೂಟ ಮುಂದಿದೆ. UP, ಹರಿಯಾಣ, ರಾಜಸ್ಥಾನ್, ಪಂಜಾಬ್ನಲ್ಲಿ ಇಂಡಿಯಾ ಒಕ್ಕೂಟ ಮುಂದಿದೆ. ರಾಜಸ್ಥಾನದಲ್ಲಿ ನೋಡಿ 14 BJP, 11 ಕಾಂಗ್ರೆಸ್. ಹ್ಯೂಜ್ ಡಿಫರೆನ್ಸ್. ಬಿಹಾರ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶದಲ್ಲಿ NDA ಒಕ್ಕೂಟದ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ, ರಾಜಸ್ಥಾನ್, ಉತ್ತರ ಪ್ರದೇಶ್, ಹರಿಯಾಣ INDIA ಒಕ್ಕೂಟ ಮುಂದಿದೆ. ಉತ್ತರ ಪ್ರದೇಶ್ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶದ ಡಿಫರೆನ್ಸ್ ಜಾಸ್ತಿ ಇದೆ. ಶಿವಮೊಗ್ಗ 23,915 ಮತಗಳಿಂದ ರಾಘವೇಂದ್ರ ಮುಂದಿದ್ದಾರೆ. ಉತ್ತರ ಪ್ರದೇಶ್ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ದಿಲ್ಲಿಯ ಹಾದಿ ಉತ್ತರ ಪ್ರದೇಶದ ಮೂಲಕ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.